ಸೈಂಟಿಫಿಕ್ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೀವಿ ಕೆಲವು ವ್ಯಕ್ತಿಗಳು ಜುರಾಸಿಕ್ ಪಾರ್ಕ್ ನಲ್ಲಿ ಡೈನೋಸರ್ಸ್ ಗಳ ಪಾರ್ಟ್ಸ್ ಗಳನ್ನ ಕತ್ತರಿಸಿ ಕಳ್ಳ ಸಾಗಾಣಿಕೆ ಮಾಡ್ತಿರ್ತಾರೆ ಅಂತ. ಅದೇ ಸಮಯಕ್ಕೆ ಕೆಲವು ಡೈನೋಸರ್ಸ್ ಗಳು ಆ ವ್ಯಕ್ತಿಗಳ ಮೇಲೆ ಅಟ್ಯಾಕ್ ಮಾಡಿ ಬರ್ಬರವಾಗಿ ಕೊಂದು ತಿಂದ್ಬಿಡ್ತವೆ. ಅದೇ ಒಂದು ಐಲ್ಯಾಂಡ್ ನಲ್ಲಿ ಒಂದು ವಾಲ್ಕೆನೋ ಕೂಡ ಸೃಷ್ಟಿಯಾಗಿರುತ್ತೆ. ಇದೇ ಕಾರಣಕ್ಕೆ ಬಹಳಷ್ಟು ಜನ ಆ ಡೈನೋಸರ್ಸ್ ಗಳನ್ನ ಕಾಪಾಡಬೇಕು, ಇಲ್ಲದಿದ್ರೆ ಮುಂದೆ ಅವುಗಳು ಕಾಣೋದಿಲ್ಲ ಅಂತ. ಮತ್ತೊಂದು ಕಡೆ ಆ ಡೈನೋಸರ್ಸ್ ಗಳನ್ನ ಕಾಪಾಡಬೇಡಿ, ಅದರಿಂದ ತುಂಬಾನೇ ಕಷ್ಟ ಆಗುತ್ತೆ, ಅವುಗಳು ನಮ್ ಜೊತೆ ಹೊಂದ್ಕೊಂಡು ಇರೋದಕ್ಕೆ ಆಗಲ್ಲ ಅಂತ. ಈ ಒಂದು ನಿರ್ಧಾರಕ್ಕೆ ಕೋರ್ಟ್ ಒಂದು ಡಿಸಿಷನ್ ತಗೊಳುತ್ತೆ. ಅದೇನಂದ್ರೆ ಈ ಡೈನೋಸರ್ಸ್ ಗಳನ್ನ ನಾವು ಕಾಪಾಡೋದಕ್ಕೆ ಆಗಲ್ಲ ಅಂತ. ಇದನ್ನ ಕೇಳಿ ಕ್ಲೇರ್ಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ಅಂದ್ರೆ ಕ್ಲೇರ್ ತನ್ನ ಪೂರ್ತಿ ಪ್ರಯತ್ನನ ಡೈನೋಸರ್ಸ್ ಗಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಬಟ್ ಇಲ್ಲಿ ಡೈನೋಸರ್ಸ್ ಗಳನ್ನ ನಾವು ಕಾಪಾಡೋದಿಲ್ಲ ಅಂತ ಗೌರ್ಮೆಂಟ್ ಹೇಳಿದ್ ನೋಡಿ ಅವಳಿಗೆ ತುಂಬಾನೇ ದುಃಖ ಆಗುತ್ತೆ. ಇದಾದ ನಂತರ ಕ್ಲೇರ್ಗೆ ಒಂದು ಕಾಲ್ ಬರುತ್ತೆ, ಅದು ಎಲಿಸ್ ಮಿಲ್ಸ್ ಇಂದ. ಇಲ್ಲಿ ಎಲಿಸ್ ಮಿಲ್ಸ್ ಬೇರೆ ಯಾರು ಅಲ್ಲ, ಅತ್ಯಂತ ದೊಡ್ಡ ಶ್ರೀಮಂತರ ಮನೆ. ಅಲ್ಲಿ ಕ್ಲೇರ್ ಹೋಗಿ ಮಾತಾಡಿಸ್ತಾಳೆ. ಅಲ್ಲಿ ಮಿಲ್ಸ್ ಮತ್ತೆ ಬೆಂಜಮಿನ್ ಡೈನೋಸರ್ಸ್ ಗಳನ್ನ ನಾವು ಕಾಪಾಡೋದಕ್ಕೆ ಒಂದು ಪ್ಲಾನ್ ಮಾಡಿದೀವಿ ಅಂತ ಅವಳಿಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲಿ ಆ ಪ್ಲಾನ್ ಏನು ಅಂದ್ರೆ ಡೈನೋಸರ್ಸ್ ಗಳನ್ನ ಸೇಫ್ ಆಗಿ ಕ್ಯಾಪ್ಚರ್ ಮಾಡಿ ಬೇರೆ ಒಂದು ಐಲ್ಯಾಂಡ್ಗೆ ಅವುಗಳನ್ನ ತಲುಪಿಸೋದು ಅಂತ. ಇದನ್ನ ಕೇಳಿ ಕ್ಲೇರ್ಗೆ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿ ಮಿಲ್ಸ್ ಇನ್ಫಾರ್ಮ್ ಮಾಡ್ತಾನೆ, ಈ ಒಂದು ಡೈನೋಸರ್ಸ್ ಗಳನ್ನ ಕಾಪಾಡೋದ್ರಲ್ಲಿ ನಿಮ್ಮ ಸಹಾಯ ಮತ್ತು ಓವನ್ಸ್ ನ ಸಹಾಯ ಕೂಡ ಬೇಕು ಅಂತ. ಇಲ್ಲಿ ಕ್ಲೇರ್ ನ ಸಹಾಯ ಯಾಕೆ ಅಂದ್ರೆ ಅವಳ ಹ್ಯಾಂಡ್ ಪ್ರಿಂಟ್ಸ್ ಇಂದ ಬೇಸ್ಮೆಂಟ್ ಅಲ್ಲಿ ಟ್ರ್ಯಾಕಿಂಗ್ ಸಿಸ್ಟಮ್ ಇರುತ್ತೆ, ಅದರಿಂದ ಡೈನೋಸರ್ಸ್ ಗಳನ್ನ ಟ್ರ್ಯಾಕ್ ಮಾಡಿ ಸೇಫ್ ಆಗಿ ಕ್ಯಾಪ್ಚರ್ ಮಾಡಬೇಕು ಅಂತ. ಇಲ್ಲಿ ಓವನ್ಸ್ ನ ಸಹಾಯ ಯಾಕೆ ಅಂದ್ರೆ ಬ್ಲೂ ಡೈನೋಸರ್ಸ್ ನ ಹಿಡಿಯೋದಕ್ಕೆ. ಯಾಕೆಂದ್ರೆ ಬ್ಲೂ ಡೈನೋಸರಸ್ ಪ್ರಪಂಚದ ಅತ್ಯಂತ ಸೆಕೆಂಡ್ ಇಂಟೆಲಿಜೆಂಟ್ ಡೈನೋಸರಸ್. ಈ ಕಂಡೀಷನ್ಗೆ ಕ್ಲೇರ್ ಒಪ್ಕೊಳ್ತಾಳೆ. ನಂತರ ಓವನ್ಸ್ ನ ಮೀಟ್ ಮಾಡೋದಕ್ಕೆ ಹೋಗ್ತಾಳೆ. ಅಲ್ಲಿ ಓವನ್ಸ್ಗೆ ಡೈನೋಸರ್ಸ್ ಗಳನ್ನ ಕಾಪಾಡೋದ್ರ ಬಗ್ಗೆ ಹೇಳಿದಾಗ ಓವನ್ಸ್ ಇದಕ್ಕೆ ಮೊದಲು ಒಪ್ಕೊಳ್ಳೋದಿಲ್ಲ. ನಂತರ ಕ್ಲೇರ್ ಬ್ಲೂನ ಕಾಪಾಡದಿದ್ರೆ ಅದು ಕೂಡ ನಾಶ ಆಗುತ್ತೆ ಅಂತ ಅಂದಾಗ ಓವನ್ಸ್ ಇದಕ್ಕೆ ಒಪ್ಕೊಳ್ತಾನೆ. ಸಹಾಯ ಮಾಡೋದಕ್ಕೆ ಅವರೆಲ್ಲರೂ ಸೇರಿ ಒಂದು ಪ್ಲೇನ್ ನಲ್ಲಿ ಆ ಒಂದು ಐಲ್ಯಾಂಡ್ಗೆ ಹೋಗ್ತಾರೆ. ಬ್ಲೂ ಡೈನೋಸರ್ಸ್ ನ ಟ್ರ್ಯಾಕ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಬಹಳಷ್ಟು ಸೈನಿಕರು ಮತ್ತೆ ಓವನ್ಸ್ ಕೂಡ ಬಂದಿರ್ತಾರೆ. ಇಲ್ಲಿ ಓವನ್ಸ್ ಅದಕ್ಕೆ ಕನ್ವಿನ್ಸ್ ಮಾಡಿ ಕ್ಯಾಪ್ಚರ್ ಮಾಡೋಣ ಅಂತ ಇರ್ತಾನೆ. ಬಟ್ ಕೆಲವರು ಸೈನಿಕರು ಪ್ಯಾರಲೈಸ್ ಮಾಡುವಂತ ಒಂದು ಇಂಜೆಕ್ಷನ್ ಆ ಒಂದು ಡೈನೋಸರಸ್ ಮೇಲೆ ಶೂಟ್ ಮಾಡ್ಬಿಡ್ತಾರೆ. ಇದೇ ಕಾರಣಕ್ಕೆ ಭಯ ಪಟ್ಕೊಂಡು ಆ ಡೈನೋಸರಸ್ ಒಬ್ಬ ಸೈನಿಕನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದೇ ಸಮಯದಲ್ಲಿ ಕೆಳಗೆ ಬಿದ್ದ ಸೈನಿಕ ಆ ಒಂದು ಗನ್ನನ್ನು ತಗೊಂಡು ಆ ಒಂದು ಡೈನೋಸರಸ್ಗೆ ಶೂಟ್ ಮಾಡ್ಬಿಡ್ತಾನೆ. ಇದನ್ನ ನೋಡಿ ಓವನ್ಸ್ಗೆ ಕೋಪ ಬರುತ್ತೆ. ಇನ್ನೇನು ಏನಾದ್ರೂ ಮಾಡಬೇಕು ಅನ್ನೋಷ್ಟರಲ್ಲಿ ಆ ಒಂದು ಟೀಮ್ ನ ಜನರಲ್ ಓವನ್ಸ್ ಮೇಲೆ ಸ್ವಲ್ಪ ಹೊತ್ತಿಗೆ ಪ್ಯಾರಲೈಸ್ ಮಾಡುವಂತ ಇಂಜೆಕ್ಷನ್ ನ ಶೂಟ್ ಮಾಡ್ಬಿಡ್ತಾನೆ. ನಂತರ ಓವನ್ಸ್ ಅಲ್ಲೇ ಕೆಳಗೆ ಬಿದ್ದ್ಬಿಡ್ತಾನೆ. ಇದಾದ ಮೇಲೆ ನಾವು ನೋಡ್ತೇವೆ ಕ್ಲೇರ್ ಮತ್ತೆ ಫ್ರಾಂಕ್ಲಿನ್ ಒಂದು ಬೇಸ್ಮೆಂಟ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಅದೇ ಸಮಯಕ್ಕೆನೆ ವಾಲ್ಕೆನೋ ಬ್ಲಾಸ್ಟ್ ಆಗಿರುತ್ತೆ. ಆ ಒಂದು ಜಾಗಕ್ಕೆ ಒಂದು ಡೈನೋಸರ್ಸ್ ಕೂಡ ಬಂದಿರುತ್ತೆ. ಆ ಡೈನೋಸರ್ಸ್ ನಿಂದ ತಪ್ಪಿಸ್ಕೊಂಡು ವಾಲ್ಕೆನೋ ಇಂದ ತಪ್ಪಿಸ್ಕೊಂಡು ಇವರು ಹೇಗೋ ಪಾರಾಗ್ತಾರೆ. ನಂತರ ಈ ಕಡೆ ನಾವು ನೋಡ್ತೇವೆ ಡೈನೋಸರ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿ ಒಂದು ದೊಡ್ಡ ಶಿಪ್ ನಲ್ಲಿ ಈ ಸೈನಿಕರು ಕ್ಯಾಪ್ಚರ್ ಮಾಡಿ ತುಂಬ್ತಾ ಇರ್ತಾರೆ ಅಂತ. ಈ ಕಡೆ ಓವನ್ಸ್ ವಾಲ್ಕೆನೋ ಇಂದ ಬರ್ತಿರೋಂತಹ ಕುದೀತಿರೋ ಲಾವಾ ಇಂದ ತಪ್ಪಿಸ್ಕೊಂಡು ಕ್ಲೇರ್ ಮತ್ತೆ ಫ್ರಾಂಕ್ಲಿನ್ ಕರ್ಕೊಂಡು ಒಂದ್ ಕಡೆ ಬಂದಿರ್ತಾರೆ. ಅಲ್ಲಿ ಅವರು ಗಮನಿಸ್ತಾರೆ ಶಿಪ್ ನಲ್ಲಿ ಈ ಡೈನೋಸರ್ಸ್ ಗಳಿಗೆ ಟಾರ್ಚರ್ ಕೊಡ್ತಾ ತುಂಬ್ತಿರ್ತಾರೆ ಅಂತ. ಸೊ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಡೈನೋಸರ್ಸ್ ಗಳನ್ನ ಕಾಪಾಡಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇಲ್ಲ ಅಂತ. ಇದರಿಂದ ಏನೋ ಒಂದು ಮಸಲತ್ ಇದೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಎಲಿಸ್ ಮಿಲ್ಸ್ಗೆ ಈ ಡೈನೋಸರ್ಸ್ ಗಳನ್ನ ಸೇಫ್ ಆಗಿ ಕ್ಯಾಪ್ಚರ್ ಮಾಡಿ ಬೇರೆ ಒಂದು ಸೇಫ್ ಐಲ್ಯಾಂಡ್ಗೆ ಕರ್ಕೊಂಡ್ಬರುವಂತಹ ಯಾವುದೇ ಇಂಟೆನ್ಷನ್ ಇಲ್ಲ ಅಂತ. ಅವನ್ಗೆ ಇದ್ದ ಇಂಟೆನ್ಷನ್ ಏನಂದ್ರೆ ಈ ಡೈನೋಸರ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿ ಕೋಟ್ಯಾಧೀಶ್ವರಿಗೆ ಮಾರಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ಬೇಕು ಅನ್ನೋ ಒಂದು ದುರಾಸೆ ಇತ್ತು ಅಂತ. ಗೆಳೆಯರೆ, ಇಲ್ಲಿ ಫ್ರಾಂಕ್ಲಿನ್, ಜಿಯಾ, ಓವನ್ಸ್, ಕ್ಲೇರ್ ಆ ಡೈನೋಸರಸ್ ಗಳನ್ನ ಕಾಪಾಡ್ತಾರ. ಆ ಒಂದು ಐಲ್ಯಾಂಡ್ ಇಂದ ತಪ್ಪಿಸ್ಕೊಳ್ತಾರ. ಅಕಸ್ಮಾತ್ ಆ ಡೈನೋಸರಸ್ ಗಳನ್ನ ಕಾಪಾಡಿದ್ರೆ ಮುಂದೆ ಏನಾಗುತ್ತೆ? ಈ ಒಂದು ಮೂವಿನ ನೀವು ಕಂಪ್ಲೀಟ್ ಆಗಿ ನೋಡಿ. ಮೂವಿ ಮಾತ್ರ ಆಕ್ಷನ್, ಥ್ರಿಲ್ಲಿಂಗ್, ಸೆಂಟಿಮೆಂಟ್ ಎಲ್ಲ ತುಂಬಿಕೊಂಡಿದೆ. ನಿಮಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇಂಥ ಬೆಸ್ಟ್ ಮೂವಿಗಳ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂದ್ರೆ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಬರ್ತೀನಿ ಗೆಳೆಯರೆ.